ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಸೊ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ, ಇವಾಗ ಥಂಬ್ನೇಲ್ ನೋಡಿರ್ತೀರಾ. ಸೊ ಇದು ಮಂತ್ರಾಲಯ ವ್ಲಾಗು. ಸೊ ನಾವು ಮಾರ್ನಿಂಗು ಮಂತ್ರಾಲಯದಾಗ ತಲುಪಿರುವಾಗ ಸಮಯ ಒಂದು 8 o'clock ಆಗ್ತಿತ್ತು. ಸೊ ನಾವು ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ. ಅಲ್ಲಿ ನೋಡ್ತಿರ್ಬೋದು ರೈಲ್ವೆ ಸ್ಟೇಷನ್ ನೋಡಿ, ಇದು ಮಂತ್ರಾಲಯದು. ಸೊ ಬರ್ತ ತಕ್ಷಣವೇ ರಾಯರ್ ಫೋಟೋ ಇತ್ತು ನೋಡಿ, ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಏನು ಯೂನಿಕ್ ಆಗಿತ್ತು ಅಂದರೆ, ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಫುಲ್ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ವಾಲ್ ಮೇಲೆ ಸುತ್ತ. ಸೊ ಇದು ರೈಲ್ವೆ ಸ್ಟೇಷನ್ ಆಗಿದ್ದು ನೀವು ನೋಡ್ತಿರ್ಬೋದು, ಇದು ಮಂತ್ರಾಲಯ ರೈಲ್ವೆ ಸ್ಟೇಷನು. ಅಲ್ಲಿಂದ ನಿಮಗೆ ಆಟೋ ಇರುತ್ತೆ. ಫುಲ್ ಆಟೋ ಒಬ್ಬರೇನೂ ಬುಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನೀವು ಎಲ್ಲರ ಜೊತೆ ಶೇರ್ ಮಾಡ್ಕೊಂಡು ಹೋಗ್ಬೋದು. ಶೇರ್ ಮಾಡ್ಕೊಂಡು ಹೋದರೆ ಪರ್ ಪರ್ಸನ್ 50 rupees. ನೀವೇ ಓನ್ ಮಾಡ್ಕೋತೀವಿ, ಇಲ್ಲ ಟ್ಯಾಕ್ಸಿ ಬೇಕು ಅಂದರೆ ಒಂದು ಪರ್ಸನ್ಗೆ ಇಲ್ಲ ಎಷ್ಟು ಇರ್ತೀರ ಅಷ್ಟು ಜನಕ್ಕೆ 500 ಸಮಥಿಂಗ್ 400 ಸಮಥಿಂಗ್ ತೊಗೊಳ್ತಾರೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಟೋನಲ್ಲಿ ತುಂಬ ದೂರ ಹೋಗಬೇಕು, ರೈಲ್ವೆ ಸ್ಟೇಷನಿಂದ ತುಂಬ ದೂರ ಇದೆ ದೇವಸ್ಥಾನ. ಮತ್ತು ಅಲ್ಲಿ ಒಂಥರ ಹಳ್ಳಿ ವೈಬ್ಸ್ ಇತ್ತು. ನಾನು ಅಂದ್ಕೊಂಡಿದ್ದೆ ಮಂತ್ರಾಲಯ ಕೂಡ ಒಂದು ಸಿಟಿ ಇರ್ಬೋದು, ಸಿಟಿ ಥರ ಇದೆ ಅಂದ್ಕೊಂಡಿದ್ದೆ, ಬಟ್ ಇರಲಿಲ್ಲ. ಸೊ ಮಂತ್ರಾಲಯ ತುಂಬ ಒಂಥರ ಹಳ್ಳಿ ವೈಬ್ಸ್ ಇತ್ತು. ನೇಚರ್ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ 8 ಆಗಿತ್ತಲ್ವ, ಇನ್ನೂ ಅವಾಗವಾಗ. ಸೊ ತುಂಬ ಚೆನ್ನಾಗಿತ್ತು. ನಾವು ಮಾರ್ನಿಂಗ್ ಎದ್ದಿದ್ವಿ. ಸೊ ಇನ್ನೂ ಬ್ರಷ್ ಮಾಡಿರಲಿಲ್ಲ. ರೂಮ್ ಹುಡ್ಕೋದ್ರಲ್ಲಿ ನಮಗೆ ತುಂಬ ಸಾಕಾಗೋಯ್ತು. ಸೊ ನಾವೀಗ ಹೋಗ್ತಿದ್ದೀವಿ ರೂಮ್ ಹುಡ್ಕೋಕ್ಕೆ. ಇದೆಲ್ಲ ಗೌರ್ಮೆಂಟ್ ಆರ್ಗನೈಸ್ ಮಾಡಿರೋದು ರೂಮ್ಸು, ಬಟ್ ಪ್ರೈವೇಟು ಇದೆ. ನಾವು ತೊಗೋಬೇಕು ಅಂದರೆ ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ. ಗೌರ್ಮೆಂಟಲ್ಲಿ 300-500ಗೆಲ್ಲ ರೂಮ್ ಸಿಗುತ್ತೆ, ನಾವು ಚೆನ್ನಾಗಿರುತ್ತೆ. ಬಟ್ ಅದು ನಾವು ಮೊದಲೇ ಬರೋಕ್ಕಿಂತಲೂ 15 days ಇಲ್ಲ 1 month ಬ್ಯಾಕ್ ನಾವು ಬುಕ್ ಮಾಡಿದ್ರೆ ಸಿಗುತ್ತೆ. ಸೊ ಅದಕ್ಕೆ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಅದಕ್ಕೆ ಯಾವುದೇ ಥರ ಬುಕ್ಕು ನಾವು ಬರೋಕ್ಕಿಂತ ಮುಂಚೆ ಮಾಡಿರಲಿಲ್ಲ ರೂಮ್ಸು. ಸೊ ಅದಕ್ಕೆ ನಮಗೆ ಸಿಕ್ಕಿರಲಿಲ್ಲ. ಹೋಗಿ ಕೇಳಿದ್ವಿ, ಬಟ್ ಅವರು ಇಲ್ಲ, ಎಲ್ಲ ರೂಮ್ಸು ಆಲ್ರೆಡಿ ಫುಲ್ ಇದ್ದಾರೆ ಅಂತ ಅಂದರು. ಅದಕ್ಕೆ ನಾವು ಬೇರೆ ಕಡೆ ಎಲ್ಲನೂ ಕೇಳಿದ್ವಿ. ಅಲ್ಲೇ ಎಲ್ಲ ಕಡೆನೂ ಫುಲ್ಲಾಗಿ ಹೋಗಿತ್ತು, ಯಾವ ರೂಮ್ಸ್ ಇರಲಿಲ್ಲ. ಬಿಲ್ಡಿಂಗ್ ನೋಡಿದ್ರೆ ಇದರಲ್ಲಿ ಒಂದು ರೂಮ್ ಖಾಲಿ ಇಲ್ಲ ಅನಿಸ್ತಿತ್ತು, ಬಟ್ ನೋಡಿದ್ರೆ ಎಲ್ಲ ಫಿಲ್ಲಪ್ ಆಗಿತ್ತು. ಅಂದರೂ ನಾವು ಪ್ರೈವೇಟ್ ರೂಮ್ ತೊಗೊಂಡ್ವಿ. ಅದು 700 ಚಾರ್ಜ್ ಆಯಿತು. ಸೊ ನಾವೆಲ್ಲ ರೆಡಿಯಾಗಿ ಇಲ್ಲಿ ನಮ್ಮ ಹೋಟೆಲ್ ಪಕ್ಕನೇ ಇನ್ನೊಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಲಾಡ್ಜ್ ಇತ್ತು, ಕೆಳಗಡೆ ಹೋಟೆಲ್ ಇತ್ತು. ಅಂದರೂ ನಾವು ಪಕ್ಕದ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ನಮ್ಮ ಮಮ್ಮಿ ಪಾಪ ಇಡ್ಲಿ ವಡೆ ತೊಗೊಂಡಿದ್ರು. ನಾನು ಯಾವಾಗಲೂ ತಿನ್ನೋದು ದೋಸೆ, ನಾನು ಎಲ್ಲಿಗೆ ಹೋದರೂ ಹೋಟೆಲಲ್ಲಿ ತಿನ್ನೋದು ದೋಸೆ. ಸೊ ಅದಕ್ಕೆ ದೋಸೆ ಆರ್ಡರ್ ಮಾಡಿದ್ವಿ, ದೋಸೆ ತಿಂತೀವಿ. ತುಂಬ ಚೆನ್ನಾಗಿತ್ತು ದೋಸೆ. ಮಾರ್ನಿಂಗ್ ತುಂಬ ಹಸಿವಾಗಿತ್ತು. ಆಲ್ರೆಡಿ ನಾವು ಬಂದಾಗ 8 ಆಗಿತ್ತು. ನಾವು ರೆಡಿಯಾಗಿ ಆಚೆ ಬಂದು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ನಮಗೆ ಒಂದು 10 o'clock ಆಗಿತ್ತು ಅಷ್ಟೇ. ಸ್ನಾನ ಎಲ್ಲ ಮಾಡಬೇಕಿತ್ತು. ಸೊ ಬಿಸಿ ನೀರಿತ್ತು. ನೀವು ಮಂತ್ರಾಲಯಕ್ಕೆ ಹೋದರೆ ಯಾವುದಾದ್ರೂ ಒಂದು ರೂಮ್ಸ್ ಬುಕ್ ಮಾಡಿದ್ರೆ ಮುಂಚೆನೇ ಕೇಳಿ, ಬುಕ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬಿಸಿ ನೀರು ಅವೈಲೇಬಲ್ ಇದೆನಾ ಇಲ್ಲಿ ಅಂತ. ಇಲ್ಲಾಂದರೆ ನೀವು ಬುಕ್ ಮಾಡಿರ್ತೀರ, ದುಡ್ಡು ತೊಗೊಂಡಿರ್ತೀರ, ಹೋದ್ಮೇಲೆ ಅಲ್ಲಿ ಬಿಸಿ ನೀರು ಇರಲ್ಲ. ಸೊ ಕೇಳಿಬಿಟ್ಟು ಹೋಗಿ. ಸೊ ನಿಮಗೆ ಹೋಗಿದಾಗ ಹೆಲ್ಪ್ ಆಗುತ್ತೆ. ನಾವು ಹೋಗಿರೋ ರೂಮಲ್ಲಿ ಇತ್ತು. ಸೊ ನಾವು ಸ್ನಾನ ಮಾಡಿಕೊಂಡು ಮಂತ್ರಾಲಯಕ್ಕೆ ನೋಡಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ನೋಡ್ತಿರ್ಬೋದು ದೇವಸ್ಥಾನ ಕಂಡ ತಕ್ಷಣವೇ ಅನ್ನಿಸ್ತು, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಮಂಡಲ ಆರ್ಟ್ ಮತ್ತು ಗೋಡೆಗಳ ಮೇಲೆಲ್ಲ ಚೆನ್ನಾಗಿ ಒಂದು ಕಥೆನ ಎಕ್ಸ್ಪ್ಲೇನ್ ಮಾಡೋ ಥರ ಎಲ್ಲ ಚಿತ್ರ ಮಾಡಿದರು. ಮತ್ತು ಪೇಂಟಿಂಗ್ ಅಂತೂ ತುಂಬ ಸಖತ್ತಾಗಿ ಮಾಡಿದರು. ಮತ್ತು ಏನು ಪ್ರಾಬ್ಲಮ್ ಅಂದರೆ ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ಕಾಲು ತುಂಬ ಸುಡ್ತಿತ್ತು. ಅಂದರೂ ನಾವು ಹಾಗೆ ಹೋಗ್ತಿದ್ದೀವಿ. ಮತ್ತು ತುಂಬ ಜನ ಇರಲಿಲ್ಲ, ನಾವು ವೀಕೆಂಡ್ಸಲ್ಲಿ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ ತುಂಬ ಕಮ್ಮಿ ಜನ ಇದ್ದರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ನಾವಿಲ್ಲಿ ನೋಡ್ತಿರ್ಬೋದು ಹಾಕ್ಕೊಂಡ್ವಿ ಹಣೆಗೆ, ಅದು ರಾಯರ್ದು ನಾಮ ಹಾಕ್ಕೊಂಡು ಒಳಗಡೆ ಬಂದು ದೇವಸ್ಥಾನ ನೋಡ್ತಿದ್ವಿ. ದರ್ಶನ ತುಂಬ ಬೇಗ ಆಯಿತು. ಜನನೇ ಇರಲಿಲ್ಲ, ಇದ್ದರು ಅಂದರೆ ಅಷ್ಟೊಂದು ಜನ ಇರಲಿಲ್ಲ. ಮತ್ತು ಮಂತ್ರಾಲಯಕ್ಕೆ ಬರಬೇಕಂದ್ರೆ ಅಫ್ಕೋರ್ಸ್ ನೀವು ಪಂಜೆ ಮತ್ತು ಬಾಯ್ಸ್ ಇದ್ದರೆ ಪಂಜೆ ಮತ್ತು ಮೇಲೆ ವೈಟ್ ಕಲರ್ದೇ ಹಾಕ್ಕೊಂಡು ಬರಬೇಕು. ಬಾಯ್ಸಿಗೆ ಶರ್ಟ್ ಹಾಕ್ಕೊಂಡು ಒಳಗಡೆ ಅಲವ್ ಇಲ್ಲ. ಮತ್ತು ಗರ್ಲ್ಸು ಟ್ರೆಡಿಷ್ನಲ್ ವೇರ್ ಹಾಕ್ಕೋಬೇಕು, ವೆಸ್ಟರ್ನ್ ವೇರ್ ಹಾಕ್ಕೊಳ್ಳೋಂಗಿಲ್ಲ. ಮತ್ತು ಮಂತ್ರಾಲಯದಲ್ಲಿರೋದು ತುಂಗಭದ್ರಾ ನದಿನ ನೋಡೋಕ್ಕೆ ನಾವು ಹೋಗ್ತಿದ್ದೀವಿ. ಹಿಂದೆಗಡೆ ಇದೆ ಅದು ದೇವಸ್ಥಾನ, ಆದಮೇಲೆ ಹಿಂದೆ ಇದೆ. ನಾನು ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕಿನ್ನೂ ಮುಂಚೆ ಬರುತ್ತೆ ಅಂತ ಮೊದಲು, ಬಟ್ ಇಲ್ಲ, ದೇವಸ್ಥಾನದ ಹಿಂದೆಗಡೆ ಇತ್ತು. ಸೊ ನೋಡಿ ತುಂಬ ಚೆನ್ನಾಗಿದೆ ವೆದರು. ಮತ್ತು
ಆ ಆಕಾಶ, ಆ ನದಿ ನೋಡೋಕ್ಕೆ ಒಂಥರ ಆನಂದ. ತುಂಬ ಚೆನ್ನಾಗಿತ್ತು, ಫೀಲ್ ತುಂಬ ಚೆನ್ನಾಗಿತ್ತು. ಬಟ್ ಬಿಸಿಲು ಜಾಸ್ತಿ ಇತ್ತು ಅನ್ನೋದು ಅದೊಂದೇ ನೋಡಿ ಪ್ರಾಬ್ಲಮ್ಮು. ಸೊ ನೀವು ಯಾವಾಗಾದರೂ ಹೋಗಬೇಕು ಅಂದರೆ ಚೆನ್ನಾಗಿದೆ, ಆರಾಮ್ಸೆ ಹೋಗ್ಬೋದು. ನನಗೆ ಇಲ್ಲಿ ಬಂದಮೇಲೆ ಅನ್ನಿಸ್ತು ನಾವು ನದಿಯಲ್ಲೇ ಸ್ನಾನ ಮಾಡ್ಬೋದಿತ್ತು ಅಂತ. ಬಟ್ ಅಂದರೂ ಮುಂದಿನ ಸಲ ಬಂದಾಗ ನೋಡೋಣ. ಸೊ ವೆದರ್ ನೋಡಿಕೊಂಡು ನಾವು ಕಬ್ಬಿನ ಹಾಲು ಕುಡಿಯೋಣ ಅಂತ ಕಬ್ಬಿನ ಹಾಲು ತೊಗೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿ ಕುತ್ಕೊಂಡು ವೆದರ್ ನೋಡ್ತಿದ್ವಿ. ನದಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಎಲ್ಲ ಮಾತಾಡ್ತಿದ್ರು ನಮ್ಮ ಮಮ್ಮಿ ಪಪ್ಪ. ಸೊ ಅದಾದಮೇಲೆ ನಾನು ಇಲ್ಲಿ ಬಕ್ರ ಆಗೋದೆ. ಏನಕ್ಕಂದರೆ ₹2 ಮೆಹಂದಿ ಅಂದರು. ನಾನು ಫುಲ್ ಶಾಕು. ₹2 ಮೆಹಂದಿ ಹಾಕ್ತಾರಾ ಅಂದ್ಕೊಂಡು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಒಂದು ಮೆಹಂದಿ ಆರ್ಟಿಸ್ಟೇ. ಅಂದರೆ ಅಷ್ಟಿಷ್ಟು ಬರಲ್ಲ, ಫುಲ್ ಪ್ರೊಫೆಷ್ನಲ್ ಇಲ್ಲ, ಬಟ್ ಕಲ್ತಿದ್ದೀನಿ. ನಾನು ಕ್ಲಾಸ್ಗೆ ಹೋಗಿದ್ದೀನಿ, ಮೆಹಂದಿ ಕಲ್ತಿದ್ದೀನಿ, ಒಂದು ಅಷ್ಟಿಷ್ಟು ಬರುತ್ತೆ. ಸೊ ಇಲ್ಲಿ ನೋಡೋಕೆ ಹೋದರೆ ₹2 ಹಾಕ್ತೀನಿ ಅಂತವ್ರಲ್ಲಪ್ಪ ಅಂತ ಅಂದ್ಕೊಂಡು ನಾನು ಹ್ಞೂ ಸರಿಯಮ್ಮ ಹಾಕು ಅಂತಂದರೆ ಅವಳು ಅರ್ಧ ಕೈ ಆಗಿಬಿಟ್ಟು ₹100 ತೊಗೊಂಡ್ಬಿಟ್ಲು. ನಾನು ₹100 ಇದ್ರಿಗಿಂತಲೂ ಚೆನ್ನಾಗಿ ಮೆಹಂದಿ ಹಾಕ್ತಿದ್ದೆ ಅಂದ್ಕೊಂಡ್ಬಿಟ್ಟೆ. ಹಿಂಗೆ ಮೋಸ ಮಾಡ್ತಾರೆ ನೋಡಿ. ಸೊ ಅಂದರೂ ಏನಿಲ್ಲ ಬಿಡಿ, ಒಂದು ಹುಡುಗಿ ಇತ್ತು. ಸೊ ನಾನು ಬೇಡ ಅಂತಿದ್ದೆ. ಅಂದರೂ ಅವಳು ಇಲ್ಲ ಅಕ್ಕ ಇದೊಂದು ಡಿಸೈನ್ ಹಾಕೊಳ್ಳಿ, ಇದೊಂದು ಡಿಸೈನ್ ಅಂತ ಹಾಕ್ಬಿಟ್ಲು. ಅದು ಹಂಗೆ ನಾನು ಒಂಚೂರು ಹಿಂದೆನೂ ಹಾಕ್ಬಿಡಮ್ಮ, ಈಗ ₹100 ತೊಗೊಳ್ತಿದ್ದೀಯಾ ಅಂದೆ. ಅದಕ್ಕೆ ಅವಳು ಒಂದು ಫ್ರೀಯಲ್ಲಿ ಒಂದು ಹಿಂದೆಗಡೆ ಡಿಸೈನು ಹಾಕಿದ್ಲು. ಸೊ ಆ ಹಿಂದೆಗಡೆ ಡಿಸೈನ್ ಅದು ಫ್ರೀ, ಬರೀ ಮುಂದೆಗಡೆ ಏನು ಹಾಕ್ಕೊಂಡಿದ್ದೀವಿ ಅದಕ್ಕೆ ₹100 ಆಯಿತು. ನಾವು ₹2ಗೆ ಫುಲ್ ಮೆಹಂದಿ ಅಂದ್ಕೊಂಡಿದ್ವಿ. ಅಲ್ಲ, ಅದು ₹2ಗೆ ಒಂದು ಡಿಸೈನು. ಅದು ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಮೋಸ ಹೋಗಬೇಡಿ. ಎಲ್ಲಾದರೂ ₹2ಗೆ ಮೆಹಂದಿ, ₹2ಗೆ ಮೆಹಂದಿ ಅಂದರೆ ಹೋಗಿ ಹಾಕಿಸ್ಕೋಬೇಡಿ. ಸೊ ಅದು ಕೈಗೆ ಬೆರಳಿಗೆ ಹಾಕ್ತಿದ್ದಾಳಲ್ಲ, ಅವೆಲ್ಲ ₹5. ಅದು ಮೇಲೆ ಹಾಕಿರೋ ಫುಲ್ ದೊಡ್ಡ ಡಿಸೈನು ಅದು ₹10. ಅದೇನು ಚಿಕ್ಕದು ಹೂ ಇತ್ತಲ್ಲ ಅದು ಮಾತ್ರ ₹2 ಗೊತ್ತಾಯ್ತಾ. ಸೊ ಎಲ್ಲ ಲೆಕ್ಕ ಮಾಡಿದ್ರೆ ಇನ್ನೂ ಕಮ್ಮಿನೇ ಆಗುತ್ತೆ. ಅಂದರೂ ನಾವು ಪಾಪಚ್ಚೆ ಹುಡುಗಿ ಬಿಡು ಅಂತ ನಮ್ಮ ಮಮ್ಮಿ ಹಿಂಗೆ ನೋಡ್ತಿದ್ರು ದುಡ್ಡು ಕೊಡುವಾಗ. ಅಂದರೂ ಹಂಗೆ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಸಂಜೆ ಆಗಿತ್ತು. ನಾವು ಸಂಜೆ ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ, ಅಲ್ಲೇ ಪ್ರಸಾದ ತಿಂದಿದ್ವಿ ರಾಯರ ಹತ್ರನೇ. ತುಂಬ ಚೆನ್ನಾಗಿತ್ತು. ಅಲ್ಲಿ ಮೊಸರನ್ನ ಮತ್ತು ರೈಸು, ಸಾಂಬಾರು ತುಂಬ ಚೆನ್ನಾಗಿ ಮಾಡಿದರು. ಬೇಳೆ ಸಾಂಬಾರಿತ್ತು. ಸೊ ನಾವಲ್ಲೇ ಪ್ರಸಾದ ತಿಂದ್ಬಿಟ್ಟು ಬಂದ್ವಿ, ಮನೆಗೆ ಮುಟ್ಟಿದ್ವಿ. ನೈಟ್ ಇಲ್ಲ ಮಾರ್ನಿಂಗ್ ಆಗಿತ್ತು, 4 ನಾವು ಮನೆಗೆ ಬಂದಿದ್ದು. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.